Hello ಮಕ್ಕಳೇ ಎಲ್ಲರಿಗೂ ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 8 ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಕೇವಲ ಒಂದೇ ಒಂದು ಟಾಪಿಕ್, ದಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಡೈಪೋಲ್ ನ ಇಟ್ರೆ ಸರ್ಟೆನ್ ಆಂಗಲ್ ಅಲ್ಲಿ ಅದಕ್ಕೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಮೇಲೆ ಜನರಲ್ ಇಕ್ವೇಶನ್ ನ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಅದರಲ್ಲಿ 3 ಕೇಸಸ್ ಇದೆ. ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ, ಥೀಟಾ ಇಸ್ ಈಕ್ವಲ್ ಟು 180 ಇದ್ದಾಗ, ಥೀಟಾ ಇಸ್ ಈಕ್ವಲ್ ಟು 90 ಇದ್ದಾಗ ಯಾವ ರೀತಿ ಏನೇನ್ ಚೇಂಜಸ್ ಆಗತ್ತೆ ಎಲ್ಲಾನು ಡಿಸ್ಕಸ್ ಮಾಡೋಣ. ನೋಡಿ, ಇದ್ರ ಮೇಲೆ ಬೋರ್ಡ್ ಎಕ್ಸಾಮ್ ಅಲ್ಲೇ ಕ್ವಶನ್ ಕೇಳಿದ್ರು 2024 ಯಾವಾಗ ಸ್ಟೇಬಲ್ ಇಕ್ವಿಲಿಬ್ರಿಯಂ ಇತ್ತು, ಯಾವಾಗ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಇರುತ್ತೆ ಅಂತ PU ಬೋರ್ಡ್ ಅಲ್ಲೇ ಎಕ್ಸಾಮ್ ನಲ್ಲೇ MCQs ನಲ್ಲಿ ಕೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಆಗ್ತಾ ಇದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. 2024 PU ಅಂದ್ರೆ ಬ್ಯಾಕ್ ಆಗಿರೋ ಫೇಲ್ ಆಗಿರೋ ಪೇಪರ್ ಅಲ್ಲ, ಫಸ್ಟ್ ಪೇಪರ್ ನಲ್ಲೇ ಈ ಕ್ವಶನ್ ನ ಕೇಳಿದ್ದಾರೆ. ಸೊ ದೇರ್ಫೋರ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಬಿಗ್ ಬಾಸು, ಸ್ಮಾಲ್ ಬಾಸು, ಛೋಟಾ ಬಾಸು, ಕ್ರಿಕೆಟ್ ಎಲ್ಲ ಬಂದ್ ಮಾಡಿ ಕಾನ್ಸಂಟ್ರೇಟ್, ಫೋಕಸ್ 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 ಇಟ್ಟು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ ನೋಟ್ಸ್ ನ ನೀವೇ ತಗೊಳ್ಳಿ ಪೆನ್ನು ಪೇಪರು. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ, ಸಿಕ್ಕಾಪಟ್ಟೆ ಒಳ್ಳೆ ಚಾನಲ್. ಬನ್ನಿ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇದೆ. ಲಾಸ್ಟ್ ಇಯರ್ ಯಾವಾಗೋ ಸ್ಟಡಿ ಮಾಡಿದ್ವಲ್ಲ ಆ ಟಾಪಿಕ್ಸ್ ಒಂಚೂರು ಇಂಟ್ರೊಡಕ್ಷನ್ ಕೊಡ್ತೀನಿ. ಲಾಸ್ಟ್ ಇಯರ್ ಟಾಪಿಕ್ಸ್ ಅಂದ ತಕ್ಷಣ ಹೆದರ್ಕೋಬೇಡಿ, ಫಸ್ಟ್ PUC ಏನು ಓದಿಲ್ಲ ಅನ್ನೋರು. ಸೊ ಸ್ಮಾಲ್ ನಾನು ಹೇಳ್ತೀನಿ, ಅಷ್ಟನ್ನ ನೋಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ನಾನು ಒಂದು ಕ್ವಶನ್ ಕೇಳ್ತೀನಿ. ನೋಡಿ, ಈಗ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ? ಸರ್, ಇಷ್ಟು ದಿನ ಸ್ಕೇಲರ್ ಅನ್ಕೊಂಡಿದ್ವಿ, ನೀವು ಅಷ್ಟು ಶೂರ್ ಆಗಿ ಕೇಳ್ತಿದ್ದೀರ ಅಂದ್ರೆ ಅದು ವೆಕ್ಟರ್ ಆಗಿರ್ಬೇಕು. ಹೌದು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸರ್, ಹೇಗ್ ಸರ್ ಡೈರೆಕ್ಷನ್ ಕೊಡೋದು? ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲ್ ಆಗಿ ಒಂದು ರೇ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಥೀಟಾ ಈ ತರ ಹೋಯ್ತು. ನೋಡಿ, ಆಂಟಿ ಕ್ಲಾಕ್ ವೈಸ್ ಇದೇನ್ ಹೇಗೆ ಮೆಜರ್ ಮಾಡೋದು? ಆಂಟಿ ಕ್ಲಾಕ್ ವೈಸ್. ಈಗ ಥೀಟಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸರ್, ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಅದಕ್ಕೊಂದು ಡೈರೆಕ್ಷನ್ ಕೊಡ್ಬೇಕಲ್ಲ, ಯಾವ ತರ ಕೊಡೋದು? ಕನ್ವೆನ್ಷನ್ ಪ್ರಕಾರ ನಾವೊಂದು ಡೈರೆಕ್ಷನ್ ನ ಫಿಕ್ಸ್ ಮಾಡ್ತೀವಿ. ಯಾವಾಗ ಆಂಗಲ್ ನ ಆಂಟಿ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ ಆವಾಗ ದ ಯೂನಿಟ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್. ಅದು ಹೆಂಗೆ ಸರ್ ಡಿಟರ್ಮೈನ್ ಮಾಡೋದು? ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಇರೋದು ಕಪಾಳಕ್ಕೆ ಹೊಡಿಯಕ್ಕಲ್ಲ, ಮೇನ್ ಆಗಿ ಫಿಸಿಕ್ಸ್ ಅಲ್ಲಿ ಡೈರೆಕ್ಷನ್ ಫೈಂಡ್ ಔಟ್ ಮಾಡಕ್ಕೆ. ನೋಡಿ, ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಲ್ಲಿ ಯಾವ ಡೈರೆಕ್ಷನ್ ಹೋಗ್ತಿದೆ ಆ ಡೈರೆಕ್ಷನ್ ಝೊಯ್ ಅಂತ ತಿರುಗಿಸಿದ್ರೆ ಈ ತಂಬು ಯಾವ ಕಡೆಗೆ ಥಮ್ಸ್ ಅಪ್ ಕೊಡ್ತಿದೆ ಆ ಡೈರೆಕ್ಷನ್ ಇರುತ್ತೆ. ಸೊ ದೇರ್ಫೋರ್ ಥೀಟಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂಡ್ ಇಟ್ ಈಸ್ ಇನ್ ಟು ದ ಔಟ್ವರ್ಡ್ಸ್ ನ ಯಾವ ತರ ವೆಕ್ಟರ್ ರೊಟೇಷನ್ ಕೊಡೋದು? ಒಂದು ಡಾಟ್ ಹಾಕ್ಬಿಟ್ಟು ಅದ್ರ ಸುತ್ತಲೂ ಒಂದು ಸರ್ಕಲ್ ಹಾಕಿದ್ರೆ ಅದೇ ಔಟ್ವರ್ಡ್ ಆಗುತ್ತೆ. ಸೊ ಇದು ಔಟ್ ಸೈಡ್ ವೆಕ್ಟರ್. ಇದೇ ರೀತಿ ಒಂದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನ ಕ್ಲಾಕ್ ವೈಸ್ ಕೊಡ್ತೀನಿ. ಇದು ಕ್ಲಾಕ್ ವೈಸ್, ಹೌದಾ? ಥೀಟಾ ಇಸ್ ಗಿವೆನ್ ಕ್ಲಾಕ್ ವೈಸ್ ಕೊಟ್ರೆ ಈಗ ಇದಕ್ಕೂ ಒಂದು ಡೈರೆಕ್ಷನ್ ಕೊಡ್ತೀವಿ. ಕ್ಲಾಕ್ ವೈಸ್ ಮೆಜರ್ ಮಾಡಿದಾಗ ರೈಟ್ ಹ್ಯಾಂಡ್ ಪಾಮ್ ರೂಲ್ ತಗೊಳ್ಳಿ. ರೈಟ್ ಹ್ಯಾಂಡ್ ಪಾಮ್ ತೋರಿಸಿ, ಪಕ್ಕದಲ್ಲಿ ಯಾರಾದ್ರೆ ಡಿಸ್ಟರ್ಬ್ ಮಾಡ್ತಿದ್ರೆ ಕಪಾಳಕ್ಕೆ ಒಂದ್ ಕೊಡಬೇಡಿ. ಇಲ್ಲಿ ನೋಡಿ, ಸೊ ಪಾಮ್ ರೂಲ್ ತಗೊಂಡು ಈ ತರ, ಪಾಮ್ ರೂಲ್ ಅಂತ ರೈಟ್ ಹ್ಯಾಂಡ್ ಪಾಮ್ ತಗೊಂಡು ಈ ತರ ರೊಟೇಟ್ ಮಾಡಿ ಝೊಯ್ ಅಂತ ಯಾವ ಕಡೆಗೆ ತಮ್ ಇಂಡಿಕೇಟ್ ಆಗ್ತದೆ, ದಟ್ ಇಸ್ ದ ಡೈರೆಕ್ಷನ್ ಆಫ್ ಥೀಟಾ. ಸೊ ಇನ್ ದಿಸ್ ಕೇಸ್ ವೆಕ್ಟರ್ ಥೀಟಾ ಇಸ್ ಇನ್ವರ್ಡ್ಸ್ ಇದೆ, ಇನ್ವರ್ಡ್ಸ್, ಅಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಕ್ರಾಸ್ ವಿತ್ ಸರ್ಕಲ್. ಒಂದು ಸರ್ಕಲ್ ಒಳಗಡೆ ಕ್ರಾಸ್ ನ ಬರೋದ್ರೆ ಎಕ್ಸ್ ಮಾರ್ಕ್ ಹಾಕಿದ್ರೆ ಆತರ ವೆಕ್ಟರ್ ನ ಇಂಡಿಕೇಟ್. ಯಾಕೆ ಸರ್ ಡಾಟ್ ಟು ಕ್ರಾಸ್? ಅರೆ, ವೆಕ್ಟರ್ ನ ಆರೋ ಒಂದು ಬಾಣ ಇಂದ ಇಂಡಿಕೇಟ್ ಮಾಡ್ತಾರೆ, ನೆನಪಿದ್ಯಾ ಫಸ್ಟ್ PUC ಅಲ್ಲಿ? ಸೊ ಒಂದು ಬಾಣ ನಿಮ್ ಕಡೆಗೆ ಬಿಡ್ತೀನಿ. ಈಗ ಕರೆಕ್ಟ್ ಆಗಿ ಒಂದು ಬಿಲ್ ತಗೊಂಡು ಬಾಣ ಬಿಡ್ತೀನಿ, ಬಾಣ ನಿಮ್ ಕಡೆಗೆ ಬರ್ತಿದೆ ಅಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಏನ್ ಕಾಣಿಸುತ್ತೆ? ಟಿಪ್ ಆಫ್ ದ ಬಾಣ, ಟಿಪ್ ಆಫ್ ದ ಆರೋ ಕಾಣಿಸುತ್ತಾ? ಅದನ್ನೇ ಇಲ್ಲಿ ಬರ್ದಿರೋದು. ಅದೇ ಬಾಣ ಒಳಗಡೆ ಹೋಗ್ತಿದೆ ಅಂದ್ರೆ ಹಿಂದ್ಗಡೆ ಒಂದು ಫೆದರ್ಸ್ ಕಾಣಿಸುತ್ತಾ? ಈ ತರ ಬಿಟ್ಟಾಗ ಸೊ ಎಕ್ಸ್ ಮಾರ್ಕ್ಸ್ ಕಾಣುತ್ತಾ? ಒಳಗಡೆ ಹೋಗ್ತಿರೋ ವೆಕ್ಟರ್ ಈ ತರ ಬರೀತೀವಿ ಅಷ್ಟೇ, ಇನ್ನೇನಿಲ್ಲ. ಇದನ್ನೆಲ್ಲ ಯಾಕೆ ಸರ್ ಹೇಳ್ತಿದ್ರಿ? ಪುಂಗಿ ಎಲ್ಲ ಈಗ ನಮ್ಗೆ ಯಾಕೆ ಅಂತ ಹೇಳ್ಬೇಡಿ, ಇಲ್ಲಿ ಬೇಕು ಅದಕ್ಕೆ ಇದು ಹೇಳ್ತಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಆಕ್ಚುಯಲ್ ಟಾಪಿಕ್ ಗೆ ಹೋಗೋಣ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಬೇಕಿದು. ಕನ್ವೆಕ್ಷನ್ ಯಾವ ರೀತಿ ಆಂಗಲ್ ಡೈರೆಕ್ಷನ್ ಕೊಡೋದು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದಿಲ್ಲದೆ ಅಲ್ಲಿ ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಆಗಲ್ಲ.
potential energy of a dipole in uniform electric field. ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು ಓನ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಆಸ್ ಅ ಸೆಟ್ ಆಫ್ ಪ್ಯಾರಲಲ್ ಈಕ್ವಿಸ್ಪೇಸ್ಡ್ ಪ್ಯಾರಲಲ್ ಲೈನ್ಸ್ ನ ಡ್ರಾ ಮಾಡಿದ್ರೆ ಅದನ್ನೇ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಲೆಯಲ್ಲಿ ತುಂಬಿಸ್ಕೊಂಡಿದೀವಿ. ಹೌದು, ಸೊ ದಿಸ್ ಇಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್. ಈಗ ಇದರ ಒಳಗಡೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಡೈಪೋಲ್ ನ ತಗೊಂಡೋಗಿ ಬಿಸಾಕಿ. -q ಮತ್ತೆ +q ಎರಡು ಚಾರ್ಜಸ್ ನ ತಗೊಂಡೋಗಿ ಅಲ್ಲಿ ಹಾಕಿದೀನಿ. such that they are separated by a distance 2a. ಡೈಪೋಲ್ ಮೊಮೆಂಟ್ P2a ಅಂಡ್ ಡೈರೆಕ್ಷನ್ ಯಾವ ಕಡೆಗಿರುತ್ತೆ? ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಡೈಪೋಲ್ ಈ ಕಡೆಗಿದೆ. ಇವೆರಡರ ನಡುವೆ ಇರ್ತಕ್ಕಂಥ ಆಂಗಲ್ ನ ನಾನು ಥೀಟಾ ಅಂತ ಕರಿತೀನಿ. ಫಾರ್ ದ ಸೇಕ್ ಆಫ್ ಟೈಮ್, ಜಸ್ಟ್ ಲೆಟ್ ಅಸ್ ಅಸ್ಯೂಮ್ ಥೀಟಾ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ಥೀಟಾ ಕ್ಯಾನ್ ಬಿ 0 to 360, 0 ಇರಬಹುದು, 90 ಇರಬಹುದು, ಏನಾದ್ರೂ ಇರಬಹುದು. Now, what is the net force acting on a dipole? ಮತ್ತೆ ಕೇಳ್ತಾ ಇದೀನಿ, net force acting on a dipole is always 0. ಯಾಕೆಂದ್ರೆ ಈಗ ಇಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗತ್ತೆ? ದಟ್ ಈಸ್ ಗಿವೆನ್ ಬೈ F is equals to EQ. ಅದೇ ಫೋರ್ಸ್ ಇಲ್ಲಿ ಆಕ್ಟ್ ಆಗತ್ತೆ, F is equals to EQ. ಇದು ಈ ಕಡೆಗೆ ಆಗತ್ತೆ, ಅದು ಆ ಕಡೆಗೆ ಆಗತ್ತೆ. ನೆಟ್ ಫೋರ್ಸ್ ಇಸ್ 0 ಅಂದ್ರೆ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಪಕ್ಕ ನೋಡಿ, ವಿಡಿಯೋ ನಂಬರ್ 7 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಇದ್ರ ಬಗ್ಗೆ ಇನ್ನೊಂಚೂರು ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಆಲ್ವೇಸ್ F net is 0. ಫೋರ್ಸ್ ಯಾವಾಗ್ಲೂ 0 ಇರುತ್ತೆ, ಹಂಗಂತ ಹೇಳಿ ನೆಟ್ ಟಾರ್ಕ್ ಯಾವಾಗೂ 0 ಇರ್ಬೇಕಂತಲ್ಲ. ನೋಡಿ, ಸೇಮ್ ಅಂಡ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಡಿಫ್ರೆಂಟ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಒಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. As a result, there is a rotation about center of mass. ನೋಡಿ, ಸೆಂಟರ್ ಆಫ್ ಚಾರ್ಜಸ್ ಇರ್ಬೇಕಂತ ರೂಲ್ ಏನ್ ಇಲ್ಲ. ಎರಡು ಮಾಸ್ ಸೇಮ್ ಇದ್ರೆ ಸೆಂಟರ್ ಇರುತ್ತೆ, ಬಟ್ ಡಿಫ್ರೆಂಟ್ ಮಾಸಸ್ ಇದ್ರೆ ಸೆಂಟರ್ ಆಫ್ ಮಾಸ್ ಅಲ್ಲಿ rotate ಆಗಕ್ಕೆ ಶುರು ಆಗುತ್ತೆ. So this starts rotating. So there is a net torque acting on this one. The torque acting on dipole is given by ಯಾವ ತರ ಇರುತ್ತೆ? The torque acting on the dipole is given by tau is equals to P cross E. ನೆನಪಿದೆಯಾ? ವಿಡಿಯೋ ನಂಬರ್ 7 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡಿರೈವೇಶನ್ ಸಮೇತ ಮಾಡಿಸಿದ್ವಿ. ಟಾರ್ಕ್ ಇಸ್ ಈಕ್ವಲ್ಸ್ ಟು P ಕ್ರಾಸ್ E. ನೋಡಿ, ವೆಕ್ಟರ್ P ಅನ್ನೋದು ಈ ತರ ಇದೆ, ಇಲ್ಲಿ ಬರೀತೀನಿ. ವೆಕ್ಟರ್ P ಅನ್ನೋದು ಈ ತರ ಇದೆ, E ಅನ್ನೋದು ಈ ತರ ಇದೆ. ಆಸ್ ಪರ್ ಡಯಾಗ್ರಾಮ್ ಅಲ್ಲಿ ಇದರ ಮಧ್ಯೆ ಆಂಗಲ್ ಏನಿದೆ? ಥೀಟಾ ಇದೆ. ಇದರ ಮ್ಯಾಗ್ನಿಟ್ಯೂಡ್ ಬೇಕಾದ್ರೆ ಟೌ ಇಸ್ ಈಕ್ವಲ್ಸ್ ಟು PE sin ಥೀಟಾ ಅಂತ ಬರೀತೀನಿ. ಇದೇನಿದು? ಟಾರ್ಕ್ ಆಕ್ಟೆಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಟಾರ್ಕ್ ನ ಕ್ರಿಯೇಟ್ ಮಾಡ್ತಾ ಇದೆ, ರೊಟೇಟಿಂಗ್ ಎಫೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದೆ. ಅದು ಎಷ್ಟಿದೆ? ಟೌ ಇಸ್ ಈಕ್ವಲ್ಸ್ ಟು PE sin ಥೀಟಾ. ಸರ್, ಇದಕ್ಕೊಂದು ಡೈರೆಕ್ಷನ್ ಕೊಡ್ಬೇಕಲ್ಲ. ಟಾರ್ಕ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಇದಕ್ಕೊಂದು ಡೈರೆಕ್ಷನ್ ಕೊಡ್ಬೇಕು. ಏನ್ ಮಾಡೋಣ? ಟಾರ್ಕ್ ಇಸ್ ಈಕ್ವಲ್ ಟು P ಕ್ರಾಸ್ E ಅಂದ್ರೆ ನೋಡಿ, P ಇಂದ E ಗೆ ರೈಟ್ ಹ್ಯಾಂಡ್ ಪಾಮ್ ರೂಲ್ ತಗೊಳ್ಳಿ, ರಪ್ ಅಂತ ಒಂದು ನೋಡಿರಿ. ನೀವೇ ಹೊಡ್ಕೊಳ್ಳಿ. ನಿದ್ದೆ ಬರ್ತಿದ್ರೆ ನಿದ್ದೆ ಬರ್ತಿದ್ಯಾ? ಇಲ್ಲ. P ಕ್ರಾಸ್ E ಅಂದ್ರೆ P ಇಂದ E ಗೆ ರೊಟೇಟ್ ಮಾಡಿದಾಗ ತಂಬು ಯಾವ ಕಡೆಗೆ ಹೋಗ್ತಿದೆ? ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಹಾಗಾದ್ರೆ ಈ ಡಯಾಗ್ರಾಮ್ ನಲ್ಲಿ ವೆಕ್ಟರ್ ಟೌ ಇಸ್ ಇನ್ವರ್ಸ್ ಇದೆ, ಅದನ್ನು ಪಕ್ಕದಲ್ಲಿ ಬರ್ಬಿಟ್ಟಿದ್ದೀನಿ. ಟೌ ಇಸ್ ಈಕ್ವಲ್ಸ್ ಟು PE sin ಥೀಟಾ. ಸೊ ಇದನ್ನ ಒಂದು ಡಬ್ಬ ಹಾಕಿ ಒಂದು ಡಬ್ಬ ಇಕ್ವೇಶನ್ ಅಂತ ನಾಮಕರಣ ಮಾಡ್ತೀವಿ. ಓಕೆ, ಆಯ್ತು. ಸಪೋಸ್ ಈ ಡೈಪೋಲ್ ಏನಾದ್ರೂ ರೊಟೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಬೀಯಿಂಗ್ ರೊಟೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಒಂದೇ ಒಂದು ಸ್ಮಾಲ್ ಆಂಗಲ್ d ಥೀಟಾ ಅಷ್ಟು ರೊಟೇಟ್ ಆಗ್ತಿದೆ. ಲೆಟ್ d ಥೀಟಾ ಬಿ ದ ಸ್ಮಾಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ಎಂತ ಡಿಸ್ಪ್ಲೇಸ್ಮೆಂಟ್? ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇನ್ ಇದು ಯಾವ ಡೈರೆಕ್ಷನ್? ಕ್ಲಾಕ್ ವೈಸ್ ಅಲ್ಲಿ ತಗೊಂತೀನಿ. ಕ್ಲಾಕ್ ವೈಸ್. ಹಾಗಾದ್ರೆ ಡಿ ಥೀಟಾಗೆ ಡೈರೆಕ್ಷನ್ ಕೊಡ್ತೀರಾ? ನೋಡಿ, ಡಿ ಥೀಟಾ ಕ್ಲಾಕ್ ವೈಸ್ ಅಲ್ಲಿ ಇದು ಒಂಚೂರು ಈ ತರ ರೊಟೇಟ್ ಆಗ್ತಿದೆ, ಇಲ್ಲಿಂದ ಈ ಕಡೆಗೆ ರೊಟೇಟ್ ಆಗ್ತಿದೆ. ಡಿ ಥೀಟಾ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂದ್ರೆ ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ಇದು ಕ್ಲಾಕ್ ವೈಸ್. ನಾನು ಈ ತರ ತಗೊಂತಾ ಇದೀನಿ. ಥೀಟಾ ಯಾವಾಗ್ಲೂ ನಾವು ಈ ತರ ತಾನೇ ಮೆಷರ್ ಮಾಡೋದು. ಈ ತರ ಇರ್ತಕ್ಕಂಥ ಡೈಪೋಲು ಒಂಚೂರು ಈ ತರ ಆಯ್ತು ಅಂತ ಅನ್ಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂದ್ರೆ ಸೊ ನೋಡಿ, ವೆಕ್ಟರ್ ಯಾವ ತರ ಬರುತ್ತೆ? ಔಟ್ವರ್ಡ್ಸ್. ಅಂತ ಆಚೆಗೆ ಬರ್ತಿದೆ. ಸೊ ಡಿ ಥೀಟಾ ಇಸ್ ಔಟ್ವರ್ಡ್ಸ್.
ಐ ಆಮ್ ವೆರಿ ಸಾರಿ, ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ಅರೆ ಆಂಗಲ್ ಪ್ರೊಟ್ರಾಕ್ಟ್ ಇಟ್ಕೊಂಡು ಆಂಗಲ್ ಯಾವ ತರ ಮೆಷರ್ ಮಾಡ್ತೀರಿ, ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ಸೊ ಆಂಟಿ ಕ್ಲಾಕ್ ವೈಸ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ನೋಡಿ, ನಾವು ಯಾವಾಗಲೇ ಆಗಲಿ ಪೊಟೆನ್ಶಿಯಲ್ ಎನರ್ಜಿನ ಮೆಷರ್ ಮಾಡುವಾಗ ಕೈನೆಟಿಕ್ ಎನರ್ಜಿನ ಇನ್ಕ್ರೀಸ್ ಆಗಕ್ಕೆ ಬಿಡಬಾರ್ದು. ಯಾಕೆ ಸರ್ ಬಿಡಬಾರ್ದು? ಅರೆ ನಾವು ಡೈಪೋಲ್ ನ ತಾಕತ್ತು ಮೆಷರ್ ಮಾಡ್ತಿದ್ವಿ, ಪೊಟೆನ್ಶಿಯಲ್ ಎನರ್ಜಿನ ಮೆಷರ್ ಮಾಡ್ತೀವಿ. ಪೊಟೆನ್ಶಿಯಲ್ ಎನರ್ಜಿ ಮೆಷರ್ ಮಾಡುವಾಗ ಅಲ್ಲಿರೋ ಎನರ್ಜಿನ ಮೆಷರ್ ಮಾಡಬೇಕು. ಯಾವುದೋ ಕೈನೆಟಿಕ್ ಎನರ್ಜಿ ಪಿಕ್ಚರ್ ಬಂದ್ಬಿಟ್ರೆ, ಸೊ ಯು ಶುಡ್ ನಾಟ್ ಮೇಕ್ ಕೈನೆಟಿಕ್ ಎನರ್ಜಿ ಟು ಇನ್ಕ್ರೀಸ್. ಯಾವುದೇ ಕಾರಣಕ್ಕೂ ನೀವು ಪೊಟೆನ್ಶಿಯಲ್ ಎನರ್ಜಿನ ಮೆಷರ್ ಮಾಡೋ ಪ್ರೊಸೀಜರ್ ಅಲ್ಲಿ ಕೈನೆಟಿಕ್ ಎನರ್ಜಿನ ಇನ್ಕ್ರೀಸ್ ಆಗೋದಕ್ಕೆ ಬಿಡಬಾರ್ದು ಅಂದ್ರೆ ಅದರ ಆಂಗ್ಯುಲರ್ ವೆಲಾಸಿಟಿನ ಚೇಂಜ್ ಆಗಕ್ಕೆ ಬಿಡಬಾರ್ದ. ಅಂದ್ರೆ ನಾವು ಎಷ್ಟು ಟಾರ್ಕ್ ಆಕ್ಟ್ ಆಗ್ತಾ ಇದೆಯೋ, ಇದು ಈ ಟಾರ್ಕ್ ಇದೆಯಲ್ಲ, ಸೊ ಎಷ್ಟು ಟಾರ್ಕ್ ಆಕ್ಟ್ ಆಗ್ತಾ ಇದೆಯೋ ಅಷ್ಟೇ ಎಕ್ಸ್ಟರ್ನಲ್ ಟಾರ್ಕ್ ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಬೇಕು. ಆವಾಗ ಅದು ಅದೇ ಕಾನ್ಸ್ಟೆಂಟ್ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ರೊಟೇಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವೇನಾದ್ರು ಎಕ್ಸ್ಟರ್ನಲ್ ಟಾರ್ಕ್ ಅಪ್ಲೈ ಮಾಡಿಲ್ಲ ಅಂದ್ರೆ ಈ ಟಾರ್ಕ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಟಾರ್ಕ್, ಸೊ ರೊಟೇಟ್ ಮಾಡ್ತಾ ಮಾಡ್ತಾ ಸ್ಪೀಡ್ ಅಪ್ ಮಾಡ್ಬಿಡುತ್ತೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಇನ್ ಆರ್ಡರ್ not to increase kinetic energy, a counter torque tau external in opposite direction must be applied. So ಇದು ಇನ್ವರ್ಡ್ ಇದೆ. ಹಾಗಾದ್ರೆ ಟೌ ಎಕ್ಸ್ಟರ್ನಲ್ ಯಾವ ಡೈರೆಕ್ಷನ್ ಅಪ್ಲೈ ಮಾಡಬೇಕು, ಔಟ್ಸೈಡ್ ಅಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ಔಟ್ವರ್ಡ್ಸ್. ನೋಡಿ, ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಅನ್ಸ್ಬೋದು, ಬಟ್ ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾಕೆ ಇಷ್ಟೊಂದು ಡೀಟೇಲ್ ಹೇಳ್ತಿದ್ದೀನಿ ಅಂತ. ಸೊ ಈಗ ವರ್ಕ್ ಡನ್ ಬೈ, ನೋಡಿ ಒಂದು ಸ್ಮಾಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಅದು ಯಾವ ತರ ಔಟ್ವರ್ಡ್ ಆಗ್ತಿದೆ. ದಿಸ್ ಇಸ್ ಗಿವನ್ ಬೈ ಔಟ್ವರ್ಡ್ ಇನ್ ದಿಸ್ ಡೈರೆಕ್ಷನ್. ಈಗ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕಾದ್ರೆ ವರ್ಕ್ ಆಗಿರತ್ತ, ಅರೆ ಲೀನಿಯರ್ ವರ್ಕ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅದೇ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ವರ್ಕ್ ಆದ್ರೆ ಟಾರ್ಕ್ ಇಂಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸೊ ಎಫ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಡಾಟ್ ಎಸ್ ಯಾವಾಗ ಲೀನಿಯರ್ ಫೋರ್ಸ್ ಇದ್ದಾಗ. ಬಟ್ ರೊಟೇಷನಲ್ ಅಲ್ಲಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಟೌ ಡಾಟ್ ಡಿ ಟೀಟಾ. ಇಷ್ಟು ಗೊತ್ತಿದೆ ಅಂತ ಅನ್ಕೊಂತಾ ಇದ್ದೀನಿ, ರೊಟೇಷನಲ್ ಮೋಷನ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ. ಅಟ್ಲೀಸ್ಟ್ ಎಫ್ ಜಾಗದಲ್ಲಿ ಟೌ ಹಾಕಿ, ಎಸ್ ಜಾಗದಲ್ಲಿ ಡಿ ಟೀಟಾ ಹಾಕಿ. The small amount of work done by electric field in displacing d theta is given by dw is equals to tau electric dot d theta. ನೋಡಿ, tau electric ಅನ್ನೋದು ಯಾವ ಡೈರೆಕ್ಷನ್ ಇದೆ, ಇನ್ವರ್ಡ್ ಇದೆ. ದಿಸ್ ಇಸ್ ಇನ್ವರ್ಡ್. ಅಂಡ್ ಡಿ ಥೀಟಾ ಅನ್ನೋದು ಔಟ್ವರ್ಡ್ ಇದೆ. ಅರೆ ಡಿಸ್ಪ್ಲೇಸ್ಮೆಂಟ್ ಆಚೆಗೆ ಬರ್ತಿದೆ, ವೆಕ್ಟರ್ ಕ್ವಾಂಟಿಟಿ ರೊಟೇಟ್ ಆಗ್ತಿದೆಯಲ್ಲ ಸರ್ ಅಂತ ಮತ್ತೆ ಕೇಳಬೇಡಿ, ಬಿಗಿನಿಂಗ್ ಅಲ್ಲಿ ಸ್ಟೋರಿ ಹೇಳಿದ್ದೀನಿ. ಸೊ ಡಿ ಥೀಟಾ ವೆಕ್ಟರ್ ಔಟ್ಸೈಡ್ ಇದೆ, ಟಾರ್ಕ್ ಅನ್ನೋದು ಒಳಗಡೆ ಇದೆ. ಆಟ್ ಇಸ್ ದ ಆಂಗಲ್ ಬಿಟ್ವೀನ್ ದೋಸ್ ಟು. ಅವೆಬ್ಬರ ನಡುವೆ ಆಂಗಲ್ ಏನಿದೆ, 180 ಡಿಗ್ರಿ ಇದೆಯಾ. ಹಾಗಾದ್ರೆ ಇದನ್ನ ನಾನು ಏನಂತ ಬರೀಬಹುದು, ಟೌ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ into d theta into cos of 180. cos 180 ಏನು, -1. ಸೊ ಇಲ್ಲಿ ಮೈನಸ್ ಅಂತ ಬರೀಬಹುದಾ, ಮೈನಸ್ ಟೌ ಎಲೆಕ್ಟ್ರಿಕ್ ಇಂಟು ಡಿ ಥೀಟಾ. ಡಾಟ್ ಎಗರೋಯ್ತು. ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೋರ್ಸ್. ಸಪೋಸ್ ಏನಾದ್ರು ಈ ಡೈಪೋಲು ಒಂದು ಆಂಗಲ್ ಇಂದ ಇನ್ನೊಂದು ಆಂಗಲ್ ಆಗಿ, ಅರೆ ಇನಿಷಿಯಲ್ ಆಂಗಲ್ ಇಂದ ಮತ್ತಿನ್ಯಾವುದೋ ಆಂಗಲ್ ಗೆ ರೊಟೇಟ್ ಆಯ್ತು ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಎಲ್ಲಿಗೆ, ಥೀಟಾ ನಾಟ್ ಟು ಥೀಟಾ 1. ಇನಿಷಿಯಲ್ ಆಂಗಲ್ ಥೀಟಾ ನಾಟ್ ಇಂದ ಥೀಟಾ 1 ಆಂಗಲ್ ಗೆ ರೊಟೇಟ್ ಆಯ್ತು ಅಂತ ಅನ್ಕೊಳ್ಳೋಣ. ಈ ಪ್ರೊಸೀಜರ್ ನಲ್ಲಿ ವರ್ಕ್ ಎಷ್ಟಾಗುತ್ತೆ ಅದನ್ನ ನೋಡೋಣ. ಲೆಟ್ ಡೈಪೋಲ್ is rotated by an angle, rotated from theta naught to theta 1. theta naught ಇಂದ theta 1 ವರೆಗೂ ರೊಟೇಟ್ ಆಯ್ತು ಅಂತ ಅನ್ಕೊಳ್ಳೋಣ. ಈ ಪ್ರೊಸೀಜರ್ ನಲ್ಲಿ ವರ್ಕ್ ಎಷ್ಟಾಯ್ತು? ಸೊ ಇಟ್ ಇಸ್ ನಥಿಂಗ್ ಬಟ್, ಅರೆ ಈ ಥೀಟಾ ಅನ್ನೋದು ವೇರಿ ಆಗ್ತಾ ಇದೆ, ಟಾರ್ಕ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಟಾರ್ಕ್ ಇಸ್ ಈಕ್ವಲ್ಸ್ ಟು ಪಿ ಸೈನ್ ಥೀಟಾ. ಥೀಟಾ ವೇರಿ ಆಗ್ತಾ ಇದೆ, ಟಾರ್ಕ್ ಅನ್ನೋದು ವೇರಿ ಆಗ್ತಾ ಇದೆ. ಹಾಗಾದ್ರೆ ವೇರಿಯಬಲ್ ಟಾರ್ಕ್ ಗೆ ಹೇಗೆ ಫೈಂಡ್ ಔಟ್ ಮಾಡೋದು? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ, ದಟ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್
tau electric into d theta with minus sign. Theta varies from theta naught to theta 1. ಅಷ್ಟೇನಾ? ಅರ್ಥ ಆಯ್ತಾ ಇಲ್ಲಿವರೆಗೂ? ಈಗ tau electric ಗೆ ಈಕ್ವೇಶನ್ ಬರೀತೀನಿ ನೋಡಿ. That is equals to minus ಆಚೆ ಕಿತ್ತಾಕ್ತೀನಿ. Tau electric can be written as PE sin theta into d theta. P sin theta into d theta. P constant for a given dipole, charge constant, distance constant. E ಅನ್ನೋದು ಕೂಡ ಕಾನ್ಸ್ಟೆಂಟ್ ತಗೊಂತಿದ್ವಿ, ಹಾಗಾಗಿ ಇವರಿಬ್ಬರನ್ನು ಆಚೆ ಕಡೆ ಕಿತ್ತಾಕಿ. ಸೊ ಇದೇನಾಗುತ್ತೆ ಮೈನಸ್ ಪಿ ಇ ಆಗತ್ತೆ ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂಡ್ ದ ಲಿಮಿಟ್ಸ್ ವೇರೀಸ್ ಫ್ರಮ್ ಥೀಟಾ ನಾಟ್ ಟು ಥೀಟಾ 1. ಥೀಟಾ ನಾಟ್ ಇಂದ ಥೀಟಾ 1 ವರೆಗೂ ರೊಟೇಟ್ ಮಾಡ್ತಾ ಇದೀವಿ. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡೋ ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಏನು minus cos theta, that is minus of PE into minus of cos theta and the limits varies from theta naught to theta 1. So minus illiro minus ಆಚೆಗೆ ಬಂದ್ಬಿಡ್ತು. So this is a work done by electric field. This is equals to W electric is equals to PE into cos theta 1 minus cos theta 2. Cos theta 1 minus cos theta naught. Upper limit minus the lower limit. Substitute. Theta ಜಾಗದಲ್ಲಿ theta 1 first substitute ಮಾಡಿ, ಆಮೇಲೆ theta naught ನ substitute ಮಾಡಿ. So ಈಗ next ಏನ್ ಮಾಡೋಣ? So ಈಗ ಒಂದ್ ಕೆಲಸ ಮಾಡಿ. ಈ ಪೋರ್ಷನ್ ನ ಎರೇಸ್ ಮಾಡ್ಲಾ? ಈ ಪೋರ್ಷನ್ ಒಂಚೂರು ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ ವಿಡಿಯೋನ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್? ಓಕೆ. ಇನ್ನೊಂದು ಸ್ಮಾಲ್ ಬೇಸಿಕ್ ಹೇಳ್ತೀನಿ ನೋಡಿ. ಅರ್ತ್ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ನ ಇಡ್ತೀನಿ. ಅದೇ ಆಬ್ಜೆಕ್ಟ್ ನ ಫಸ್ಟ್ ಫ್ಲೋರ್ ನಲ್ಲಿ ಇಡ್ತೀನಿ. ಒಂದು ಬಿಲ್ಡಿಂಗ್ ಮೇಲೆ ಇನ್ನೊಂದು ಫ್ಲೋರ್ ಕಟ್ಬಿಟ್ಟು ಮೇಲೆ ಇಡ್ತೀನಿ. ಇಲ್ಲಿ ಪೊಟೆನ್ಶಿಯಲ್ ಏನಿದೆ, ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನಿದೆ, ಇಲ್ಲಿ ಏನಿದೆ. ನೀವು 9th ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ಇಲ್ಲಿ mgh ಇದೆ ಅಂತ ಹೇಳಿದ್ರೆ, ಇಲ್ಲಿ 0 ಇದೆ ಅಂತ ಹೇಳಿದ್ರಿ. ಬಟ್ ಅದು 0ನ ಫಸ್ಟ್ PUC ಅಲ್ಲಿ ಓದಿದಿರಿ, ಗ್ರಾವಿಟೇಷನಲ್ ಎವ್ರಿ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಇತ್ತು. ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಎನರ್ಜಿನ 0 ಅಂತ ತಗೊಂಡು, ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಎನರ್ಜಿನ 0 ಅಂತ ತಗೊಂಡು, ಅಲ್ಲಿಂದ ಎಷ್ಟು ಮೇಲೆ ಹೋಗತ್ತೋ ಪೊಟೆನ್ಶಿಯಲ್ ಎನರ್ಜಿ mg ಎಷ್ಟು ಚೇಂಜ್ ಆಗ್ತಿತ್ತು. ಅರೆ ಇಲ್ಲಿ ಬೇಸಿಕಲಿ ಒಂದು ಇನಿಷಿಯಲ್ ವ್ಯಾಲ್ಯೂ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದಾಗ mgh ಅಷ್ಟು ಇನ್ಕ್ರೀಸ್ ಆಗತ್ತೆ. ನಾವು ಬೈ ಕನ್ವೆಕ್ಷನ್ ಏನ್ ತಗೊಂಡ್ವಿ, ಒಂದು ಸ್ಟೇಜ್ ನಲ್ಲಿ, ಒಂದು ಲೆವೆಲ್ ನಲ್ಲಿ ಪೊಟೆನ್ಶಿಯಲ್ ಎನರ್ಜಿ 0 ಅಂತ ತಗೊಂಡ್ವಿ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಕಾಸ್ ಫಂಕ್ಷನ್ ಇರೋದ್ರಿಂದ ಇಲ್ಲಿ ಕಾಸ್ ಫಂಕ್ಷನ್ ಇದೆ, ಥೀಟಾ 1 ಮತ್ತೆ ಥೀಟಾ 2. ಕಾಸ್ ಫಂಕ್ಷನ್ ಕಾಸ್ 0 ಇದ್ದಾಗ 1 ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಕಾಸ್ 90 ಇದ್ದಾಗ ಫಂಕ್ಷನ್ ಕಮ್ಮಿ ಇರುತ್ತೆ. ಹಾಗಾಗಿ ಈ ಲಾಜಿಕ್ ಪ್ರಕಾರ let us assume potential energy at cos at theta is equals to 90 degree be minimum and that is 0 ಅಂತ assume ಮಾಡ್ಕೊಳ್ಳೋಣ. Let us assume this is 0 ಅಂತ assume ಮಾಡ್ಕೊಳ್ಳೋಣ. ಅಲ್ಲಿಂದ ಈಗ ಗ್ರೌಂಡ್ ಇಂದ ಮೇಲೆ ಹೋಗ್ತಾ ಇದೆ, ಎಷ್ಟು ಎನರ್ಜಿ ಇತ್ತು, mgh ಅಷ್ಟು ಇನ್ಕ್ರೀಸ್ ಆಯ್ತು. ಅದೇ ತರ ಥೀಟಾ ನಾಟ್ ನ ಇನ್ಕ್ರೀಸ್ ಆಗಿ, ಥೀಟಾ ನಾಟ್ ನ ನಾವು 90 ಡಿಗ್ರಿ ಅಂತ ಅನ್ಕೊಳ್ಳೋಣ. ಅಂಡ್ ಥೀಟಾ 1 is equals to ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಥೀಟಾ ನಾಟ್ ನ 90 ಅಂತ ತಗೊಂಡು ಥೀಟಾ 1 ಅನ್ನ ಥೀಟಾ ತಗೊಂಡಿದ್ದೀವಿ. ದ ವರ್ಕ್ ಡನ್ ಬೈ electric field in rotating and dipole from 90 degree to given angle is given by PE into cos of theta. Theta 1 ಜಾಗದಲ್ಲಿ theta ಬರೀತೀನಿ into cos minus cos of 90. So ಇವನು ಹೇಗೂ ಸತ್ತೋಗ್ತಾನೆ, cos 90 0. So therefore work done by electric field is equals to PE cos theta. ಇದು ಯಾರು ವರ್ಕ್ ಮಾಡ್ತಿರೋದು ಆ ವರ್ಕ್? ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ನಮ್ಗೆ ಬೇಕಾಗಿರೋದು ದ ವರ್ಕ್ ಡನ್ ಬೈ ಅಸ್. ನಾವು ಮಾಡ್ಬೇಕಾಗಿರ್ತಕ್ಕಂಥ ವರ್ಕ್ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇರತ್ತಾ? ಅರೆ ಎಷ್ಟು ಟಾರ್ಕ್ ಆಕ್ಟ್ ಆಗ್ತಾ ಇದೆಯೋ ಅಷ್ಟು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಟಾರ್ಕ್ ಅನ್ನ ಅಪ್ಲೈ ಮಾಡಬೇಕು. ಸೊ ದೇರ್ ಫೋರ್ ದ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಏಜೆಂಟ್ is equals to exactly opposite to that of the work done by electric field. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ, ಆಯ್ತಾ? ಡನ್. ನಾನು ಎರೇಸ್ ಮಾಡ್ತಿದ್ದೀನಿ ನೋಡಿ. The work done by
the work done by external agent in this process is given by W external is equals to minus of W electric field, that is equals to minus PE cos theta. ಇದನ್ನ ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ W external is equals to minus ವೆಕ್ಟರ್ P dot ವೆಕ್ಟರ್ E. ಅರೆ P dot E ನ ನಾನು P cos theta ಅಂತ ಬರೀಬಹುದಾ ವಿತ್ ಮೈನಸ್ ಸೈನ್ ಬರ್ತಿದ್ವಿ. So this is a work done by rotating an dipole through an angle theta. Theta angle ಗೆ rotate ಮಾಡಿದ್ರೆ work done ಇಷ್ಟಾಗುತ್ತೆ. This work done is stored as potential energy. ಹಾಗಾದ್ರೆ the potential energy of a dipole which is at an angle theta is given by minus PE cos theta ಅಥವಾ minus P dot vector E ಅಂತ ಬರೀಬಹುದು. The potential energy at an angle theta, the angle theta is a angle between dipole moment vector P and vector E theta ಇದ್ದಾಗ ಅದಕ್ಕೆ ಇಷ್ಟು potential energy ಇದೆ. By assuming potential energy at theta is equal to 90 degree is 0. Actually 0 ಇರಲ್ಲ, ಮಿನಿಮಮ್ ಇರುತ್ತೆ. ಮಿನಿಮಮ್ ಇಂದ ಜಾಸ್ತಿ ಆಗತ್ತೆ, ಕಮ್ಮಿ ಆಗ್ಬೋದು. ಬಟ್ ಅದನ್ನ ನಾವು ಒಂದು ಲ್ಯಾಂಡ್ ಮಾರ್ಕ್ ಆಗಿ ಸೆಟ್ ಮಾಡ್ಕೊಂಡು ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು at 90 degree 0 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆಯ್ತಾ? ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಸ್ಟಡಿ ಡಿಫರೆಂಟ್ ಕೇಸಸ್. 3 ಕೇಸಸ್ ಇದೆ. ದೆನ್ ಈಕ್ವೇಶನ್ ಬೇಕು ಅಷ್ಟೇ, ಏನೇನಿಲ್ಲ. 3 ಡಿಫರೆಂಟ್ ಕೇಸಸ್ ಇದೆ ನೋಡಿ. ಯಾವುದೇ ಕೇಸ್ ನ ತಗೊಳ್ಳಿ, ಈ ಆಂಗಲ್ ಎಷ್ಟೇ ಇರಲಿ, ಥೀಟಾ ಕ್ಯಾನ್ ವೇರಿ ಬಿಟ್ವೀನ್ theta is equal to 0 to 360 degree. ಯಾವ್ದಾದ್ರು ಆಂಗಲ್ ತಗೋಬಹುದು, 0 ಇಂದ 360 ಡಿಗ್ರಿ ಯಾವ ಆಂಗಲ್ ಆದ್ರೂ ತಗೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಈಗ ನಾನು ಕೇಳ್ತಿರೋದು ವಾಟ್ ಎವರ್ ದ ಆಂಗಲ್, ಏನಾದ್ರೂ ಆಂಗಲ್ ಆಗಿರ್ಲಿ, ನೆಟ್ ಫೋರ್ಸ್ 0 ಇದ್ದೇ ಇರತ್ತಾ? ನೆಟ್ ಫೋರ್ಸ್ 0 ಇದೆ, ಮತ್ತೆ ನೆಟ್ ಟಾರ್ಕ್ ಎಲ್ಲೆಲ್ಲಿ 0 ಇರುತ್ತೋ ಅಲ್ಲಿ ಈಕ್ವಿಲಿಬ್ರಿಯಂ ಇರುತ್ತೆ. ನೆನ್ಪಿದ್ಯಾ? ಈಕ್ವಿಲಿಬ್ರಿಯಂ ಅಂತ ಯಾವಾಗ ಹೇಳ್ತೀರಿ? ದ ಸಿಸ್ಟಮ್ ಇಸ್ ಸೆಟ್ ಟು ಬಿ ಇನ್ ಈಕ್ವಿಲಿಬ್ರಿಯಂ ಇಫ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಇಸ್ 0. ಯಾವುದೇ ಒಂದು ಸಿಸ್ಟಮ್ ನ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಅದ್ರ ಮೇಲೆ ನೆಟ್ ಫೋರ್ಸ್ 0 ಇರಬೇಕು, ಅದ್ರ ಜೊತೆಗೆ ಟಾರ್ಕ್ ಕೂಡ 0 ಇರಬೇಕು. ಟಾರ್ಕ್ 0 ಇರಬೇಕು ಮತ್ತೆ ಫೋರ್ಸ್ 0 ಇರಬೇಕು. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ. ಒಂದು ವೇಳೆ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಅದನ್ನ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಆಯ್ತಾ? ಕೇಸಸ್ 3 ಕೇಸಸ್. ಈ ಕೇಸಸ್ ಮೇಲೆ 2024 ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಾನು CET ಅಂತ ಹೇಳ್ತಿಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ ಆಂಗಲ್ ಅಲ್ಲಿ ಸ್ಟೇಬಲ್ ಇರುತ್ತೆ, ಯಾವ ಆಂಗಲ್ ಅಲ್ಲಿ ಅನ್ಸ್ಟೇಬಲ್ ಇರುತ್ತೆ, ಮುಂದೊಂದು ದಿನ ಯಾವ ಆಂಗಲ್ ಅಲ್ಲಿ ನಾಟ್ ಈಕ್ವಿಲಿಬ್ರಿಯಂ ಇರುತ್ತೆ ಅಂತಾನು ಕೇಳ್ಬೋದು. ಸೊ 3 ಸ್ಪೆಷಲ್ ಕೇಸಸ್ ನ ಕನ್ಸಿಡರ್ ಮಾಡ್ತೀನಿ. ಬೇರೆ ಬೇರೆ ಆಂಗಲ್ಸ್ ಇರ್ಬೋದು, ನಾನು 3 ಸ್ಪೆಷಲ್ ಕೇಸಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಈಕ್ವೇಶನ್ ಏನಿದೆ, U is equals to minus P dot E. ಮೈನಸ್ ಪಿ ಇಲ್ಲಿ ಬರೀತೀನಿ ನಾನು. U is equals to minus P dot E. ಆಯ್ತಾ? ಅದೇ ತರ ಟಾರ್ಕ್ ಒಂದು ಈಕ್ವೇಶನ್ ಇದೆ, tau is equals to P cross E. ಇವೆರಡು ಈಕ್ವೇಶನ್ ಬೇಸ್ ಮೇಲೆ ನಾವು ಕೇಸ್ ಸ್ಟಡಿನ ಮಾಡ್ತೀನಿ. ಲೆಟ್ us assume case 1 if theta is equal to 0 degree. ಒಂದು ಕೆಲಸ ಮಾಡೋಣ, ಥೀಟಾನ ಫಸ್ಟ್ 90 ತಗೊಂತೀನಿ, ಆಮೇಲೆ theta is equal to 0 ತಗೊಂತೀನಿ. Let us assume case 2 if theta is equal to 0 degree, and the last case ನಲ್ಲಿ case 3 theta is equals to 180 degree. ಈ ಮೂರು ಕೇಸಸ್ ನ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. The first one is case 1 theta is equal to 0. Obviously F net ಏನಿದೆ 0 ಇದೆ. ಅರೆ ಈಕ್ವಿಲಿಬ್ರಿಯಂ, ಒಂದು ನಿಮಿಷ. Let us assume this is an electric field. ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳೋಣ. ಇದು ಮೈನಸ್ Q, ಇದು ಪ್ಲಸ್ Q, ಇದು ಡೈಪೋಲ್ ಮೂಮೆಂಟ್ ವೆಕ್ಟರ್ P, ಇದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ E. ಥೀಟಾ 90 ಇದ್ದಾಗ ಇಲ್ಲಿ ಏನ್ ಫೋರ್ಸ್ ಇರುತ್ತೋ ಇಲ್ಲಷ್ಟೇ ಇರತ್ತೆ. ಅರೆ ಈ ಕಡೆಗೆ ಫೋರ್ಸ್ ಆಕ್ಟ್ ಆಗ್ತಾ ಇರತ್ತೆ, ಈ ಕಡೆಗೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇರತ್ತೆ. ನೆಟ್ ಫೋರ್ಸ್ 0 ಇದೆ. F net when theta is equal to 0. F net when
theta is equals to 0, theta equal to 0 ಇದ್ದಾಗ ಏನಿದೆ 0 ಇದೆ. ಸೊ ಹಾಗಾಗಿ ಒಂದು ಏನಾಯ್ತು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಸಿಕ್ತು. ಟಾರ್ಕ್ ಏನಾಗುತ್ತೆ ನೋಡೋಣ. The torque when theta is equal to 0 is equals to P cross E. ಏನ್ ಸಿಗತ್ತೆ? PE sin of 90 degree ಸಿಗತ್ತೆ. So tau ಅಲ್ಲ theta is equal to 0 ಬರೋಣ. I am very sorry, theta is equal to 90 ಹಾಕ್ಬಿಟ್ಟಿದ್ದೀರಿ ಸರ್, ಅದಕ್ಕೆ ನೀವು ಈ ರೇಂಜ್ ಕನ್ಫ್ಯೂಸ್ ಆಗ್ತಿದ್ರಿ. theta is equals to 90 degree ಇದ್ದಾಗ 0 ಬರುತ್ತೆ, ಫೋರ್ಸ್ 0 ಬರುತ್ತೆ, ನೋ ಡೌಟ್ ಇನ್ ದಟ್ ಒನ್. ಟಾರ್ಕ್ ಏನ್ ಬರುತ್ತೆ ನೋಡೋಣ. theta is equals to 90 ಇದ್ದಾಗ PE sin 90 ಏನ್ ಬರುತ್ತೆ 90. ಬರೀ 90 ಅನ್ನೋದು ಕೇಳಿಸ್ತಿದೆ ಸರ್, ಇನ್ನೇನು ಕೇಳಿಸ್ತಿದ ಪ್ರಾಮಿಸ್ ನಮ್ಗೆ ಅಂತ ಅನ್ಬೇಡಿ. ಸೊ ಟೌ ಇಸ್ ಈಕ್ವಲ್ಸ್ ಟು ಟೌ ವೆನ್ theta is equals to 90 ಇದ್ದಾಗ PE ಬರುತ್ತೆ. ಅರೆ ಇದೊಂದು 0 ವ್ಯಾಲ್ಯೂ ಅಲ್ಲ, ಇಟ್ ಇಸ್ ನಾಟ್ 0, ಇಟ್ ಇಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ, ಪಾಸಿಟಿವ್ ವ್ಯಾಲ್ಯೂ ಬರ್ತಿದೆ. ಹಾಗಾದ್ರೆ ಟೌ ಅನ್ನೋದು ನಾಟ್ ಈಕ್ವಲ್ ಟು 0 ನ, ಟೌ ನಾಟ್ ಈಕ್ವಲ್ ಟು 0 ಅಂದ್ರೆ ಅಲ್ಲ ಅಂದ್ರೆ ಇಕ್ವಿಲಿಬ್ರಿಯಂ ಎಲ್ಲಿಂದ ಇರುತ್ತೆ. ಸೊ ದಿಸ್ ಈಸ್ ನಾಟ್ ಇನ್ ಇಕ್ವಿಲಿಬ್ರಿಯಂ, ಅರ್ಥ ಆಯ್ತಾ? ನಾಟ್ ಇನ್ ಇಕ್ವಿಲಿಬ್ರಿಯಂ, ಇಕ್ವಿಲಿಬ್ರಿಯಂ ನಲ್ಲಿ ಇಲ್ಲ ಅದು. ಇಕ್ವಿಲಿಬ್ರಿಯಂ ಅಲ್ಲಿ ಇರ್ಬೇಕಾದ್ರೆ ಎರಡು ಕಂಡೀಷನ್ ಇದೆ. ಒಂದು ನೆಟ್ ಫೋರ್ಸ್ 0 ಇರಬೇಕು, ಇಲ್ಲಿ ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಟಾರ್ಕ್ ಕೂಡ 0 ಇರಬೇಕು. ಬಟ್ ಟಾರ್ಕ್ 0 ಇಲ್ಲ, ಇಲ್ಲಿ ವ್ಯಾಲ್ಯೂ ಇದೆ, ಹಾಗಾಗಿ ಇಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ. ಸೊ ಅದು ಅದಲ್ಲಿರಲ್ಲ. ಏನಾಗತ್ತೆ, ರೊಟೇಟ್ ಆಗಕ್ಕೆ ತನ್ನ ಪಾಡಿಗೆ ಅದು ರೊಟೇಟ್ ಆಗ್ಬಿಡತ್ತೆ. ಈಗ ನೋಡಿ ಕೇಸ್ 1 ನೋಡ್ತೀನಿ. ಲೆಟ್ ಅಸ್ ಅಸ್ಯೂಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಇದರಲ್ಲಿ ಒಂದು ಡೈಪೋಲ್ ನ ಪ್ಲೇಸ್ ಮಾಡ್ತೀನಿ, -q ಅಂಡ್ +q. ಡೈಪೋಲ್ ಮೂಮೆಂಟ್ ಈ ತರ ಇದೆ, ವೆಕ್ಟರ್ p. ಈಗ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ e ಅಂಡ್ ವೆಕ್ಟರ್ p? theta is equal to 0. ಲೆಟ್ ಅಸ್ ಸಿ ಟಾರ್ಕ್ ಏನ್ ಬರುತ್ತೆ ನೋಡೋಣ. ಟಾರ್ಕ್ ವೆನ್ theta is equal to 0, torque is equals to PE sin 0, that is equal to 0. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಮತ್ತೆ ಎಫ್ ನೆಟ್ ಆಲ್ವೇಸ್ 0 ಆಗಿರುತ್ತೆ. ಅರೆ ಇಲ್ಲೂ 0, ಇಲ್ಲೂ 0, ಇಲ್ಲೂ 0, ಯಾವುದು ನೆಟ್ ಫೋರ್ಸ್, ಬಟ್ ಟಾರ್ಕ್ ವೇರಿ ಆಗುತ್ತೆ. ಸೊ ಟಾರ್ಕ್ 0 ಇದೆ, ಫೋರ್ಸ್ 0 ಇದೆ. ಅದೇ ರೀತಿ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದ್ದು ಡೈಪೋಲ್ ನ ಉಲ್ಟಾ ಇಡ್ತೀನಿ. ಅರೆ -q ಈ ಕಡೆ ಇದೆ, +q ಈ ಕಡೆ ಇದೆ. ಇದನ್ನ ಎಕ್ಸಾಕ್ಟ್ ಆಗಿ ಉಲ್ಟಾ ಮಾಡಿರ್ತೀನಿ ನೋಡಿ, ಬಿದೋಯ್ತು ಮಾರ್ಕರ್. ಓಕೆ, -q ಈ ಕಡೆ ಇರ್ತೀನಿ, +q ಈ ಕಡೆ ಇರ್ತೀನಿ. ಸೊ ಈ ಕಡೆಯಿಂದ ಈ ಕಡೆಗೆ ಬರುತ್ತೆ ಡೈಪೋಲ್, ವೆಕ್ಟರ್ p ಅನ್ನೋದು ಈ ಕಡೆಗೆ ಬರುತ್ತೆ. ಈಗ ಥೀಟಾ ಏನಾಗುತ್ತೆ 180 ಡಿಗ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಇದು ಈ ಕಡೆಗೆ ಡೈರೆಕ್ಟ್ ಆಗಿದೆ. ಥೀಟಾ 180 ಇದ್ದಾಗ ಆಬ್ವಿಯಸ್ಲಿ ಎಫ್ ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಇಸ್ ಈಕ್ವಲ್ ಟು 0. ಇದು 0 ಬಂತು. ಸೊ ಎಫ್ ನೆಟ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0, ಇಲ್ಲೂ 0 ಬಂತು, ಇಲ್ಲೂ 0 ಬಂತು. ಬಟ್ ಇಲ್ಲಿ ಟಾರ್ಕ್ ನೋಡಿ, ಟಾರ್ಕ್ ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಏನ್ ಬರುತ್ತೆ ನೋಡೋಣ. ಟಾರ್ಕ್ ಇಸ್ ಈಕ್ವಲ್ಸ್ ಟು, ಒಂದ್ ನಿಮಿಷ, ಟಾರ್ಕ್ ಕೂಡ 0 ಬರುತ್ತೆ. PE ಇಂಟು ಸೈನ್ ಆಫ್ 180 ಡಿಗ್ರಿ, ಅಗೇನ್ 0 ಬಂತು. ಆಬ್ವಿಯಸ್ಲಿ ಇದು ಈಕ್ವಿಲಿಬ್ರಿಯಂ. ಎಫ್ ನೆಟ್ 0 ಬರ್ತಿದೆ, ಟಾರ್ಕ್ 0 ಬರ್ತಿದೆ. ಹಾಗಾದ್ರೆ ಅದು ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಪಕ್ಕ ಶೋರ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಎರಡು ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಬಟ್ ಎರಡು ಒಂದೇ ಜಾತಿಗೆ ಸೇರಿರುವ ಸರ್ ಅಂದ್ರೆ ಇಲ್ಲ. ಇದೊಂಥರ ಈಕ್ವಿಲಿಬ್ರಿಯಂ, ಅದೊಂಥರ ಈಕ್ವಿಲಿಬ್ರಿಯಂ, ಎರಡಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಥೀಟಾ 180 ಇದ್ದಾಗ ಟಾರ್ಕ್ 0 ಬರ್ತಿದೆ, ಇಲ್ಲೂ 0 ಬರ್ತಿದೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅದು ಅಂದ್ರೆ, ಈಗ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ ಈ ಟಾರ್ಕ್ನಲ್ಲ ಡೈಪೋಲ್ನ, ಹೀಗಿರ್ತಕ್ಕಂಥ ಡೈಪೋಲ್ನ ಒಂಚೂರು ಡಿಸ್ಪ್ಲೇಸ್ ಮಾಡ್ತೀನಿ, ಒಂಚೂರು ತುಂಬಾ ಚಿಕ್ಕದಾಗಿ, -q ಇದು +q, ಸ್ವಲ್ಪ ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಮಾಡಿದ. ಅರೆ ಜಾಸ್ತಿ 90 ಡಿಗ್ರಿ 360 ಡಿಗ್ರಿ ಅಲ್ಲಲ್ಲ, ಈಗಿರ್ತಕ್ಕಂಥ ಡೈಪೋಲ್ನ ಒಂಚೂರು ಟಸ್ಕೋ ಅಂತ ರೊಟೇಟ್ ಮಾಡ್ತೀನಿ. ಈಗ ಇಲ್ಲಿ ಒಂಚೂರು ರೊಟೇಟ್ ಆದಾಗ ಆಂಗಲ್ ಈ ತರ ಇದೆಯಾ, ಡಿ ಥೀಟಾ ಈ ಕಡೆಗಿದ್ದಾಗ ಇಲ್ಲೊಂದು ಟಾರ್ಕ್ ಅಪಿಯರ್ ಆಗುತ್ತೆ. ವೆನ್ ಡಿ ಥೀಟಾ ಇಸ್ ಗಿವೆನ್ ಯಾವ ಡೈರೆಕ್ಷನ್ ಅಲ್ಲಿ, ಆಂಟಿ ಕ್ಲಾಕ್ ವೈಸ್ ನಲ್ಲಿ ಕೊಟ್ಟಾಗ ಒಂದು ಟಾರ್ಕ್ ಅನ್ನೋದು ಬರುತ್ತೆ. ಆ ಟಾರ್ಕ್ ಯಾವ ಕಡೆಗಿದೆ ನೋಡಿ. ಟಾರ್ಕ್ ಈಗ ಡೈಪೋಲ್ ಮೂವ್ಮೆಂಟ್ ಈ ತರ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ, ಸ್ಮಾಲ್ ಆಂಗಲ್ ಈ ತರ ಇದೆ, ಡಿ ಥೀಟಾ. ಟೌ ಇಸ್ ಈಕ್ವಲ್ಸ್ ಟು P ಕ್ರಾಸ್ E ಇದೆ. ನಾನು ಒಂಚೂರು ಈ ತರ ಡಿಸ್ಟರ್ಬ್ ಮಾಡಿದ್ರೆ ಟಾರ್ಕ್ ಏನ್ ಮಾಡುತ್ತೆ, ಈ ಕಡೆ ಆಕ್ಟ್ ಆಗಕ್ಕೆ ಶುರು ಮಾಡುತ್ತೆ.
ಅರೆ ಇದು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಔಟ್ಸೈಡ್ ಇದ್ರೆ ಡಿ ಥೀಟಾ ಎನ್ನುವುದು ಔಟ್ಸೈಡ್ ಬಂದ್ರೆ ಅದ್ರ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಟಾರ್ಕ್ ಆರಿಜಿನೇಟ್ ಆಗ್ತಾ ಇದೆ, ಒಳಗಡೆ ಆರಿಜಿನೇಟ್ ಆಗ್ತಾ ಇದೆ. ಸೊ ಟಾರ್ಕ್ ಕೌಂಟರ್ ಅಟ್ಯಾಕ್ಸ್ ಆ ಟಾರ್ಕ್ ಏನ್ ಮಾಡತ್ತೆ, ಪುನಃ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡತ್ತೆ. ನಾನು ಈ ತರ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು ಟಾರ್ಕ್ ಬರುತ್ತೆ, ಆ ಟಾರ್ಕ್ ಏನ್ ಮಾಡತ್ತೆ, ಇಲ್ಲ ನಾನು ಬಿಡಕ್ಕಿಲ್ಲ ಅಂತ ಮತ್ತೆ ವಾಪಸ್ ಕರ್ಕೊಂಡು ಹೋಗುತ್ತೆ. ಸೊ ಅಗೈನ್ goes back to theta is equal to 0. ಸರ್ ಹಾಗಾದ್ರೆ ನಾನು ಉಲ್ಟಾ ಕೊಡ್ತೀನಿ, ಈ ತರ ನಾನು ಡಿಸ್ಪ್ಲೇಸ್ಮೆಂಟ್ ಕೊಟ್ಟಾಗ ಟಾರ್ಕ್ ರಿವರ್ಸಲ್ ಆಕ್ಟ್ ಆಗಿ ಮತ್ತೆ ವಾಪಸ್ಸು ಈಕ್ವಿಲಿಬ್ರಿಯಂ ಪೊಸಿಷನ್ ಗೆ ತಗೊಂಡು ಹೋಗಕ್ ಬರುತ್ತೆ. ದಟ್ ಮೀನ್ಸ್ ಇದು ಈಕ್ವಿಲಿಬ್ರಿಯಂ ಇಲ್ಲೇನಾಗ್ತಾ ಇದೆ, ಒಂಚೂರು ಡಿಸ್ಪ್ಲೇಸ್ಮೆಂಟ್ ಈ ಕಡೆಗೆ ಮಾಡಿದ್ರೆ ಟಾರ್ಕ್ ರಿವರ್ಸಲ್ ಆಕ್ಟ್ ಆಗ್ತಾ ಇದೆ. ನಾನು ಈ ಕಡೆಗೆ ರೊಟೇಟ್ ಮಾಡಿ ಇಲ್ಲಿರ್ತಕ್ಕಂಥ ಡೈಪೋಲ್ ನ ಈ ತರ ರೊಟೇಟ್ ಮಾಡಿದ್ರೆ ಟಾರ್ಕ್ ಈ ತರ ಆಕ್ಟ್ ಆಗುತ್ತೆ. ಟಾರ್ಕ್ ಇಸ್ ಈಕ್ವಲ್ ಟು ಪಿ ಸೈನ್ ಥೀಟಾ. ಅದು ಡೈರೆಕ್ಷನ್ ಹೇಗ್ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಸೊ ನಾನು ಈ ತರ ರೊಟೇಟ್ ಮಾಡಿದ್ರೆ ಟಾರ್ಕ್ ಉಲ್ಟಾ ಆಕ್ಟ್ ಆಗುತ್ತೆ, ಅದೇ ನಾನು ಈ ತರ ಆಕ್ಟ್ ಮಾಡಿದ್ರೆ ಇನ್ನು ಅಪೋಸಿಟ್ ಅಲ್ಲಿ ಆಕ್ಟ್ ಆಗುತ್ತೆ. ಸೊ ದೇರ್ಫೋರ್ ಇಟ್ ಗೋಸ್ ಬ್ಯಾಕ್ ಟು ದ ಈಕ್ವಿಲಿಬ್ರಿಯಂ. ಅಂತ ಈಕ್ವಿಲಿಬ್ರಿಯಂ ನಾವೇನಂತ ಕರಿತೀವಿ, ನೆನಪಿದ್ಯಾ? ನಾನು ಲಾಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ರೆ, ಸೊ ಒಂದು ಬೌಲ್ ಅಲ್ಲಿ ಒಂದು ಮಾರ್ಬಲ್ ನ ತಗೊಳ್ಳಿ, ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಒಂಚೂರು ಡಿಸ್ಟರ್ಬ್ ಮಾಡಿದ್ರೆ ಟಂಗ್ ಅಂತ ಡಿಸ್ಪ್ಲೇಸ್ ಮಾಡಿದ್ರೆ ಈ ಕಡೆ ಹೋಗಿ ಮತ್ತೆ ವಾಪಸ್ ಆಗಿ ಆಸಿಲೇಷನ್ ಆಗಿ ಮತ್ತೆ ಅಲ್ಲಿಗೆ ಬರುತ್ತೆ. ಅದೇ ಒಂದು ಬೌಲ್ ನ ಉಲ್ಟಾ ತಗೊಳ್ಳಿ, ಇಲ್ಲಿ ಕರೆಕ್ಟ್ ಆಗಿ ಈಕ್ವಿಲಿಬ್ರಿಯಂ ಪೊಸಿಷನ್ ಇರ್ತಕ್ಕಂಥ ಒಂದು ಪಾರ್ಟಿಕಲ್ ನ ಒಂಚೂರು ಡಿಸ್ಟರ್ಬ್ ಮಾಡ್ಬಿಡಿ, ಸ್ವಯಂ ಅಂತ ಹೋಗ್ಬಿಡತ್ತೆ. ಈ ತರ ಇರ್ತಕ್ಕಂಥ ಒಂದು ಬೌಲ್ ನ ಅಂದ್ರೆ ಈ ತರ ಫಂಕ್ಷನ್ ನ ತಗೊಳ್ಳಿ, ಇಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಪುನಃ ಹೋಗಿ ಇಲ್ಲಿಗೆ ಸೇರ್ಕೊಳ್ಳುತ್ತೆ, ಮತ್ತೆ ಇಲ್ಲಿಗೆ ಬರೋದೇ ಇಲ್ಲ. ಇಂತಹದನ್ನ ನಾವು ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರೆದ್ವಿ, ಇಂತಹದನ್ನ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಹಾಗಾದ್ರೆ ಇದು ಎಂತ ಈಕ್ವಿಲಿಬ್ರಿಯಂ? ಫಾರ್ ಥೀಟಾ ಇಸ್ ಈಕ್ವಲ್ ಟು 0, the system is in stable equilibrium. So this is in stable equilibrium. What is theta? Theta ಅನ್ನೋದು it is an angle between dipole moment vector p and vector e 0 ಇದ್ದಾಗ ಅದು ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ. ನೋಟ್ ಮಾಡ್ಕೋ, ಪಕ್ಕಾ ಮಿಸ್ ಮಾಡಬೇಡ, ಬರುತ್ತೆ ಕ್ವಶನ್ಸ್ ಇದ್ರ ಮೇಲೆ. ಇಲ್ಲಿ ನೋಡಿ ಏನಾಗತ್ತೆ, theta is equals to 180. ಒಂದು ನಿಮಿಷ. theta is equal to 180. theta is equal to 180 ಇದ್ದಾಗ ಈ ತರ ಇರ್ತಕ್ಕಂಥ ಡೈಪೋಲ್ ನ ಒಂಚೂರು ಡಿಸ್ಪ್ಲೇಸ್ ಮಾಡಿ, ಈ ತರ ಇರ್ಬೇಕಾಗಿರೋದನ್ನ ಒಂಚೂರು ಡಿಸ್ಪ್ಲೇಸ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ವೆಕ್ಟರ್ ಪಿ. ಒಂಚೂರು ಡಿಸ್ಪ್ಲೇಸ್ ಮಾಡಿದ್ರೆ, ನಾನು ಈ ತರ ಡಿಸ್ಪ್ಲೇಸ್ ಮಾಡಿದ್ರೆ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಈ ತರ ಮಾಡಿದ್ರೆ ಟಾರ್ಕ್ ಅದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗತ್ತೆ. ಫಾರ್ ಸ್ಮಾಲ್ angular displacement torque supports it and it shifts from theta is equal to 180 degree to theta is equal to 0 degree. ಅರೆ ಒಂಚೂರು ಈ ತರ ಇರ್ತಕ್ಕಂಥ ಡೈಪೋಲ್ ನ ಒಂಚೂರು ಡಿಸ್ಟರ್ಬ್ ಮಾಡಿ, ಇದೇನಾಗತ್ತೆ, ಹಾಗೆ ರೊಟೇಟ್ ಆಗಿ ಪುನಃ ಇಲ್ಲಿಗೆ ಬಂದ್ಬಿಡತ್ತೆ, ವಾಪಸ್ ಅಲ್ಲಿಗೆ ಹೋಗಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಟಾರ್ಕ್ ಏನ್ ಮಾಡ್ತಾ ಇದೆ, ಈ ತರ ಡಿಸ್ಟರ್ಬ್ ಮಾಡಿದಾಗ ಅದಕ್ಕೆ ಆಡ್ ಅಪ್ ಆಗಿ ರೊಟೇಟ್ ಮಾಡಿ ಈ ತರ ಹೋಗಿ ಕುತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ಆಕ್ಚುಲಿ ಇದು ಈಕ್ವಿಲಿಬ್ರಿಯಮೇ, ತನ್ನ ಪಾಡ್ಗಳು ಬಿಟ್ಬಿಟ್ಟಿದ್ರೆ ಹಾಗೆ ಇರ್ತಿತ್ತು. ನಾವು ಒಂಚೂರು ಡಿಸ್ಟರ್ಬ್ ಮಾಡಿದ್ರೆ ಟೊಯ್ ಅಂತ ರೊಟೇಟ್ ಆಗಿ ಹೋಗ್ಬಿಡ್ತಾ ಇದೆ. ಸೊ ಹಾಗಾದ್ರೆ ಇದೆಂತ ಈಕ್ವಿಲಿಬ್ರಿಯಮ್? ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಈ ಕ್ವಶನ್ ನೇ ಕೇಳಿದ್ದು ನಿಮ್ಮ 2024 ಬೋರ್ಡ್ ಎಕ್ಸಾಮ್ ಅಲ್ಲಿ. ಸೊ ಫಾರ್ ವಾಟ್ ಆಂಗಲ್ ಬಿಟ್ವೀನ್ ವೆಕ್ಟರ್ ಪಿ ಅಂಡ್ ವೆಕ್ಟರ್ ಇ ದ ಡೈಪೋಲ್ ಇಸ್ ಇನ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ? ದ ಆನ್ಸರ್ ಇಸ್ 180 ಡಿಗ್ರಿ. ಅರ್ಥ ಆಯ್ತಾ ಯಾಕೆ ಅನ್ಸ್ಟೇಬಲ್? ಒಂಚೂರು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಟೊಯ್ ಅಂತ ಮತ್ತೆ 0 ಹೋಗ್ಬಿಡುತ್ತೆ. ಇಲ್ಲೇನಿಲ್ಲ, ಸೊ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಮಾಡ್ಬಿಟ್ರೆ ಟಸ್ಕು ಪುಸ್ಕು ಅಂತ ಆಸಿಲೇಷನ್ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದು ಸ್ವಯಂ ಅಂತ ಹೋಗಿ ಉಲ್ಟಾ ತಿಳ್ಕೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ಅನ್ಸ್ಟೇಬಲ್, ದಿಸ್ ಇಸ್ ಸ್ಟೇಬಲ್ ಅಂಡ್ ದಿಸ್ ಇಸ್ ನಾಟ್ ಇನ್ ಈಕ್ವಿಲಿಬ್ರಿಯಂ. ಇದು ಈಕ್ವಿಲಿಬ್ರಿಯಂ ಅಲ್ಲೇ ಇಲ್ಲ. ಅರೆ ಇದು ನಮ್ ಡಿಸ್ಕಷನ್ಗೆ ಬರ್ತಿಲ್ಲ. ನಾಟ್ ಇನ್ ಈಕ್ವಿಲಿಬ್ರಿಯಂ. ಟಾರ್ಕ್ ಅನ್ನೋದು ಇರುತ್ತೆ, ಇಲ್ಲಿ ಟಾರ್ಕ್ ಅನ್ನೋದು ಇಲ್ಲ, ಫೋರ್ಸ್ ಅನ್ನೋದು ಇಲ್ಲ. ಹಾಗಾಗಿ ಇದು ಈಕ್ವಿಲಿಬ್ರಿಯಂ. ಇದು ಹೋಗ್ಬಿಡತ್ತೆ, ಡಿಸ್ಟರ್ಬ್ ಮಾಡಿದ್ರೆ ಇದು ಹೋಗಲ್ಲ, ಪುನಃ ವಾಪಸ್ ಬರುತ್ತೆ. ಹಾಗಾಗಿ ಇದು ಸ್ಟೇಬಲ್, ಅದು ಅನ್ಸ್ಟೇಬಲ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸಾಲ್ವ್ ಎ ಕ್ವೆಶ್ಚನ್ ಫ್ರಮ್ ನೀಟ್ 2013 ಕರ್ನಾಟಕ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್ ನ ಸಾಲ್ವ್ ಮಾಡ್ತೀನಿ. ಡನ್? ಎರೇಸ್ ಮಾಡ್ಲಾ? ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್, ಪಕ್ಕಾ, ಶೋರ್, ಡನ್.
ನೀಟ್ 2013ನೇ ಕ್ವಶನ್ 2013 ಇಸ್ವಿಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಕರ್ನಾಟಕ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ ಇಲ್ಲಿದೆ an electric dipole of dipole moment vector p is aligned parallel ನೋಡಿ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಒಂದು ಸ್ಮಾಲ್ ಡೀಟೇಲ್ ಹೇಳೋದು ಮರ್ತ್ಬಿಟ್ಟೆ ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ನಾನು ಪ್ರೀವಿಯಸ್ ಡಿಸ್ಕಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಇದು ಮೈನಸ್ ಕ್ಯೂ ಇದು ಪ್ಲಸ್ ಕ್ಯೂ ಹೌದಾ ಸೊ ಇದು ವೆಕ್ಟರ್ ಪಿ ಥೀಟಾ ಇಸ್ ಈಕ್ವಲ್ ಟು 0 ಅಂದ್ರೆ ಇದನ್ನ ನಾನು ಪ್ಯಾರಲಲ್ ಟು ಅಂದ್ರೆ p is parallel to vector p is parallel to vector e ಅಂತ ಹೇಳ್ಬೋದು ಅದೇ ಉಲ್ಟಾ ಬಂದಾಗ ವೆಕ್ಟರ್ ಇ ಈ ತರ ಇದ್ದು ಮೈನಸ್ ಕ್ಯೂ ಈ ಕಡೆ ಇದ್ದು ಪ್ಲಸ್ ಕ್ಯೂ ಈ ಕಡೆ ಇದ್ರೆ ಈ ಕಡೆ ವೆಕ್ಟರ್ ಪಿ ಬಂದಾಗ ಸೊ ಇದನ್ನ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿನ ಆಂಟಿ ಪ್ಯಾರಲಲ್ ಅಂತ ಹೇಳ್ಬೋದಾ ಅಂದ್ರೆ ವೆಕ್ಟರ್ ಪಿ ಇಸ್ ಆಂಟಿ ಪ್ಯಾರಲಲ್ ಟು ವೆಕ್ಟರ್ ಇ ಸೊ ಒಂದು ಪಾಯಿಂಟ್ ನ ಆಡ್ ಮಾಡ್ಕೊಳ್ಳಿ ಅಷ್ಟೇ ಏನಿಲ್ಲ ಅದೇ ಗೊತ್ತಿರೇ ಅಂತ ಅನ್ಕೋಬಹುದಾಗಿತ್ತು ಬಟ್ ಸ್ಟಿಲ್ ಪರ್ಫೆಕ್ಷನ್ ಗೆ ಹೇಳಿದೆ ಈ ಕ್ವಶನ್ ಗೆ ವಾಪಸ್ ಬರ್ತೀನಿ ನೋಡಿ ಸೊ an electric dipole of dipole moment vector p is aligned parallel to uniform electric field the energy required to rotate it by angle 90 degree electric field ಈ ತರ ಇದೆ ಇನಿಷಿಯಲ್ ಆಗಿ ಪ್ಯಾರಲಲ್ ಆಗಿದೆ this is minus q this is plus q so vector p ಈ ಕಡೆ ಇದೆ theta is equal to 0 ಇಲ್ಲಿಂದ ಕರೆಕ್ಟ್ ಆಗಿ 90 ಡಿಗ್ರಿಗೆ ರೊಟೇಟ್ ಮಾಡಬೇಕು ಸೊ ದಿಸ್ ಇಸ್ ಅಂದ್ರೆ ಈ ತರ ಇರ್ತಕ್ಕಂಥ ಡೈಪೋಲ್ ನ ಈ ತರ ರೊಟೇಟ್ ಮಾಡಿ 90 ಡಿಗ್ರಿಗೆ ಇಡಬೇಕು ಸೊ ದಿಸ್ ಇಸ್ ಪ್ಲಸ್ ಕ್ಯೂ ದಿಸ್ ಇಸ್ ಮೈನಸ್ ಕ್ಯೂ ಸೊ ದಿಸ್ ಇಸ್ ಅ ವೆಕ್ಟರ್ ಪಿ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಈ ಪ್ರೊಸೀಜರ್ ನಲ್ಲಿ ಎಷ್ಟು ವರ್ಕ್ ಬೇಕು ಅಂತ ಕೇಳ್ತಾರೆ ಹೌ ಮಚ್ ಎನರ್ಜಿ ರಿಕ್ವೈರ್ಡ್ ಎಷ್ಟು ವರ್ಕ್ ಬೇಕೋ ಅಷ್ಟು ಎನರ್ಜಿ ಬೇಕಾಗುತ್ತೆ ನಾವು ತಾನೇ ರೊಟೇಟ್ ಮಾಡೋರು ಎಷ್ಟು ವರ್ಕ್ ಅನ್ನ ಮಾಡಿದ್ರೆ ಅಷ್ಟು ಎನರ್ಜಿ ಕನ್ಸ್ಯೂಮ್ ಆಗತ್ತೆ ಸೊ therefore energy required is equals to change in the potential energy ಅಂತ ಹೇಳ್ಬೋದಾ ಅರೆ ಇಲ್ಲೊಂದು ಪೊಟೆನ್ಶಿಯಲ್ ಎನರ್ಜಿ ಇತ್ತು ಇಲ್ಲೊಂದು ಪೊಟೆನ್ಶಿಯಲ್ ಎನರ್ಜಿ ಇಷ್ಟು ಎಷ್ಟು ಚೇಂಜ್ ಆಯ್ತು ಅಷ್ಟು ವರ್ಕ್ ಬೇಕಾಗತ್ತೆ ಎಷ್ಟು ವರ್ಕ್ ಬೇಕಾಗತ್ತೋ ಅಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ಬೇಕಾಗತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅರ್ಥ ಆಯ್ತಾ ಸೊ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಯು ಫೈನಲ್ ಮೈನಸ್ ಯು ಐ ಸೊ ಯು ಫೈನಲ್ ನಮಗೆ ಜನರಲ್ ಇಕ್ವೇಶನ್ ಇದೆ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಡಾಟ್ ಇ ಸೊ ಯು ಕ್ಯಾನ್ ಬಿ ರಿಟರ್ನ್ ಆಸ್ minus PE cos theta ಹಾಗಾದ್ರೆ ಫೈನಲ್ ಮೈನಸ್ PE cos of 90 ಡಿಗ್ರಿ ಫೈನಲ್ ಆಂಗಲ್ 90 ಡಿಗ್ರಿ ಇದೆ ಮೈನಸ್ PE into cos of 0 ಡಿಗ್ರಿ ಬರುತ್ತೆ ಸೊ ಈ cos 90 ಹೇಗೂ 0 ಆಗತ್ತೆ ಇವನು ಸತ್ತೋಗ್ಬಿಡ್ತಾನೆ ಸೊ ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ PE cos 0 is 1 so PE ಬರುತ್ತೆ ಸೊ this is the right answer for the given question ಇನ್ನೊಂದು ಕ್ವಶನ್ ಕೊಡ್ತೀನಿ ಇದನ್ನ ನೋಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅರೆ ಸಿಂಪಲ್ ಆಗಿದೆ ಇಷ್ಟೊಂದು ಸಿಂಪಲ್ ಅನ್ಬೇಡಿ ಅಷ್ಟೆಲ್ಲ ಕತೆ ಅರ್ಥ ಆಗಿರೋದ್ರಿಂದ ಇದು ಸಿಂಪಲ್ ಆಗಿರೋದು ಅಷ್ಟೇ ಇನ್ನೇನು ಇಲ್ಲ ಸೊ ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಡನ್ ಆಯ್ತಾ ಡನ್ 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 ಓಕೆ ಸೊ ಈಗ ನೋಡಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಗೊಂತೀನಿ ಏನ್ ಕೊಡೋಣ ಕ್ವಶನ್ ಓಕೆ ಫ್ಲಾಶ್ ಆಯ್ತು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಲೆಟ್ ಅಸ್ ಅಸ್ಯೂಮ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇನಿಷಿಯಲ್ ಆಗಿ ದಿಸ್ ಇಸ್ ಅ ಇನಿಷಿಯಲ್ ಕಂಡೀಷನ್ ಮೈನಸ್ ಕ್ಯೂ and this is plus q such that this angle is theta is equal to 30 degree theta initial is 30 degree ಈಗ ಇದನ್ನ ರೊಟೇಟ್ ಮಾಡಿ ನಾವು ಫೈನಲ್ ಸಿಚುವೇಶನ್ ಈ ತರ ತರಬೇಕು ಯಾವ ತರ ಈ ತರ ಇನ್ನು ಬರ್ದಿಲ್ಲ ತಕ್ಕರಿ ಸೊ ದಿಸ್ ಇಸ್ plus q and this is minus q ಅರೆ ಈ ತರ ಇರೋ ಡೈಪೋಲ್ ನ ಈ ತರ ತರಬೇಕು such that this angle theta is equal to 30 degree calculate the amount of work done question is calculate idu theta f idu final theta idu initial theta question is calculate amount of work done in changing the configuration ವಿಡಿಯೋನ ಪಾಸ್ ಮಾಡಿ ನಂಗೆ ಗೊತ್ತು ನೀವು 0 ಅಂತ ಹೇಳ್ತೀರಿ ಅಂತ ಅದಕ್ಕೆ ಈ ಕ್ವೆಶ್ಚನ್ ಕೊಟ್ಟಿರೋದು ಸರ್ ಥೀಟಾ ಇನಿಷಿಯಲ್ ಥೀಟಾ ಫೈನಲ್ 0 ಇದೆಯಲ್ಲ ಕರೆಕ್ಟ್ ಆಗಿ ನೋಡಿ ಅಲ್ಲಿ ಥೀಟಾ ಇನಿಷಿಯಲ್ ಅಫ್ಕೋರ್ಸ್ ಥೀಟಾ ಐ ಥೀಟಾ ಎಫ್ ಕೊಟ್ಟಿದ್ದೀನಿ ಹಂಗಂತ ಹೇಳಿ ಮೋಸ ಹೋಗ್ಬೇಡಿ ಪೊಟೆನ್ಶಿಯಲ್ ಎನರ್ಜಿ ಇನಿಷಿಯಲ್ ಇಸ್ ಈಕ್ವಲ್ಸ್ ಟು PE into cos of theta initial angle
ಅಂದ್ರೆ ಥೀಟಾ ಅಂದ್ರೆ ಏನಪ್ಪಾ? ಫಸ್ಟ್ ಆಫ್ ಆಲ್ ಥೀಟಾ ಅಂದ್ರೆ ಏನು? ಇಟ್ ಇಸ್ ಅ ಆಂಗಲ್ ಬಿಟ್ವೀನ್ ವೆಕ್ಟರ್ ಪಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಇನಿಷಿಯಲ್ ಆಗಿ ವೆಕ್ಟರ್ ಪಿ ಈ ತರ ಇತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಆಯ್ತು, ಥೀಟಾ ಐ ಏನಾಗಿತ್ತು? 30 ಡಿಗ್ರಿ ಆಗಿತ್ತು. ಆಯ್ತು ಸರ್, ಅದ್ರಲ್ಲಿ ಏನಿದೆ? ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಹೇಳಿ ಏನಿದೆ? So there is again minus PE into cos of theta. What is the angle between vector P and vector E? ಇವಾಗ ಏನಿದೆ ನೋಡಿ, ಈ ತರ ವೆಕ್ಟರ್ P ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಹೌದು. ಸೊ ಈಗ ಈ ಆಂಗಲ್ ಆಗತ್ತೆ ನಮಗ್ ಬೇಕಾಗಿರೋ ಕಳ್ಳ. ನಮಗ್ ಬೇಕಾಗಿರೋನು ಈ ಆಂಗಲ್. ಈಗ ಎಷ್ಟಿದೆ ಅದು? 180 minus 30. So that is 180 minus 30. Cos of 180 minus 30 degree. ಈಗ ಫ್ಲಾಶ್ ಆಯ್ತಾ ಏನ್ ಹೇಳಿದೆ ಅಂತ? ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಫೈಂಡ್ ದ ವರ್ಕ್ ಡನ್. ಸೊ ದಟ್ ಈಸ್ ಏನು ಅಮೌಂಟ್ ಆಫ್ ವರ್ಕ್ ಡನ್? W is equals to UF minus UI ಕ್ಯಾಲ್ಕುಲೇಟ್ ಮಾಡಿ. ಸೊ ಯೂಸ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇನ್ ಮಿಕ್ಕಿದೆಲ್ಲ ನೀವು ಮಾಡ್ಕೋಬಹುದು, ಕನ್ವರ್ಟ್ ಮಾಡ್ಕೊಡು ಅಷ್ಟೇ. ಈ ವಿಡಿಯೋನಲ್ಲಿ ಹೇಗಿತ್ತು? ಮಜಾ ಬಂತಾ? ಸಖತ್ತಾಗಿ ಮಜಾ ಬಂತು ಸರ್. ಹಾಗೆ ಓದ್ತಾ ಇರಿ, ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಸಿಗೋಣ ಮುಂದಿನ ವಿಡಿಯೋನಲ್ಲಿ.